Watch India's largest kids library only on Jio Hotstar. Download the app now. ಮೊಟ್ಟ ಈ ಮೂರ್ತಿ ರೆಡಿ ಮಾಡೋಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಕಣ. ಬೇಗ ಮನೆಗೆ ನಡಿ, ಇದ್ರ ಮುಹೂರ್ತ ಮಾಡೋದಕ್ಕೆ ಸ್ವಲ್ಪ ಹೊತ್ತಲ್ಲೇ ಮಿನಿಸ್ಟರ್ ಬರ್ತಾ ಇದ್ದಾರೆ ಅಂತ ಇಲ್ಲಿಗೆ. ಇನ್ನು ಒಂದೇ ಒಂದು ರೌಂಡ್ ಸೈಕ್ಲಿಂಗ್ ಮಾಡ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಕಣೋ. ಅರೆ ನೀನೇ ನೋಡೋ ಪತ್ಲು, ಇದುವರೆಗೂ ಯಾರು ಇಲ್ಲಿಗೆ ಬಂದೇ ಇಲ್ಲ. ಪತ್ಲು, ಬೆಳಬೆಳಿಗ್ಗೆ ಸೈಕ್ಲಿಂಗ್ ಮಾಡೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೇದು ಕಣೋ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟಿಯ ನೀನು. ಬೇಗ ಓಡೋಣ ಬಾರೋ, ಇಲ್ಲಾಂದ್ರೆ ಬೆಳಬೆಳಿಗ್ಗೆ ಸೈಕ್ಲಿಂಗ್ ಮಾಡೋದ್ರಿಂದ ದೇಹಕ್ಕೆ ಹಾನಿಕರ ಆಗ್ಬಿಡುತ್ತೆ. ಬಾರೋ ಬೇಗ. ಬಟ್ ಬರಲಿ, ಹಂಗೆಲ್ಲ ಓಡೋಗ್ಬಾರ್ದು ಕಣ. ನಾವು ಇಲ್ಲಿಗೆ ಯಾರಾದ್ರೂ ಬರೋದಕ್ಕೆ ಮುಂಚೆ ನಾವು ಈ ಸ್ಟ್ಯಾಚ್ಯೂನ ಹಾಗೆ ಕ್ಲೀನಾಗಿ ಜೋಡಿಸ್ಬಿಡೋಣ ಕಣ. ಪತ್ಲು, ಈ ವೈಟ್ ಪೌಡರ್ ಡಬ್ಬ ಯಾಕೋ ತಂದ್ಬಿಟ್ಟೆ ನೀನು? ಮೋಟು, ಈ ಮೂರ್ತಿ ನಿಂತರನೇ ಕಾಣ್ತಾ ಇದೆ ಕಣ. ಬೇಗ ವೈಟ್ ಪೌಡರ್ ಮೆತ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಡು. ಹಂಗೇನೆ ತಕ್ಷಣ ಯಾರಾದ್ರೂ ಬಂದ್ಬಿಟ್ರು ಯಾರಿಗೂ ಗೊತ್ತಾಗೋದೇ ಇಲ್ಲ ಕಣ. ಅಲ್ಲಿ ತನಕ ನನ್ನ ಮೂರ್ತಿನ ಕ್ಲೀನಾಗಿ ಜೋಡಿಸ್ತಾ ಇರ್ತೀನಿ. ಜೋಡಿಸ್ಬಿಟ್ಟ ಮೇಲೆ ವಾಪಸ್ ಅದೇ ಜಾಗದಲ್ಲಿ ಇಟ್ಬಿಡೋಣ ಕಣ. ಪತ್ಲು, ಜನಗಳು ಬರೋಕ್ ಶುರು ಆಗ್ಬಿಟ್ರು ಕಣೋ. ಬೇಗ ಕ್ಲೀನಾಗಿ ಸ್ಟ್ಯಾಚು ಜೋಡಿಸೋ. ಅಯ್ಯಮ್ಮ, ಈ ಸ್ಟ್ಯಾಚ್ಯೂನ ಯಾರು ರೆಡಿ ಮಾಡಿದ್ದು? ಅವನೊಬ್ಬ ದೊಡ್ಡ ಕಲಾಕಾರನೇ ಇರಬೇಕು. ಹಾಗೆ ರಿಯಲ್ ಆಗಿ ಕಾಣಿಸ್ತಾ ಇದೆ. ರಿಯಲ್ 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 ಸಾರ್. ಯಾರು ಮಾತಾಡಿದ್ದು? ಅಯ್ಯೋ, ಈ ಮೋಟು ಪತ್ಲು ಎಲ್ಲೋ ಬಿಟ್ರಪ್ಪ, ಇನ್ನೂ ಬಂದೇ ಇಲ್ಲ. ಅವ್ರು ಬರೋವರೆಗೂ ನಾವು ಚೇರ್ನ ಜೋಡಿಸ್ಬಿಡಲ್ಲ ಬಂಡ್ರಯ್ಯ. ಹಂಗೆ ಸ್ಟೇಜ್ ಮೇಲೂ ಬಂದೋಬಸ್ತ್ ಮಾಡ್ಬಿಡೋಣಪ್ಪ ಬೇಗ. ಅರೆ ಚಾಯಣ್ಣ, ನೀನು ಸ್ಟೇಜ್ ಇಂದ ಸ್ವಲ್ಪ ದೂರದಲ್ಲಿ ಟೀ ಮಾಡೋದಕ್ಕೆ ಬಂದೋಬಸ್ತ್ ಮಾಡು. ಮಂತ್ರಿಗಳಿಗೆ ಗರಂ ಗರಂ ಚಾಯ್ ಮತ್ತು ಸಮೋಸ ತಿನ್ಸ್ ಕಳ್ಸೋಣ. ಈ ಮುಖ ನೋಡಿದ್ರೆ ಎಲ್ಲ ಗೊತ್ತಿರೋಂಗಿದೆ. ನನಗನ್ನಿಸ್ತಾ ಇದೆ ಯಾವ ಸ್ಟ್ಯಾಚು ಹಶ್ ಹುರ್ರ ಅಂತ ಇದೆ ಅಂತ. ಆದ್ರೆ ಸ್ಟ್ಯಾಚು ಹೇಗೆ ಮಾತಾಡಕ್ಕಾಗತ್ತೆ? ಸ್ಟ್ಯಾಚುನ ಪೋಸ್ ಚೇಂಜ್ ಆಗೋಯ್ತು. ಅಯ್ಯಮ್ಮ, ಏನಾಗೋಯ್ತು? ಸ್ಟ್ಯಾಚ್ಯೂ ಪೋಸ್ ಎಲ್ಲಿ ಚೇಂಜ್ ಆಗೋಗ್ಬಿಡ್ತು? ಎಲ್ಲಿ 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 ಎಲ್ಲಿ? ಮಮ್ಮನಿ, ಇದೇನಾಗ್ತಾ ಇದೆ? ಈಗ ತಾನೇ ಸ್ಟ್ಯಾಚು ಹಾಶ್ ಹುರ್ ಹುರ್ ಅಂತು. ನಾನ್ ನಿಜ ಹೇಳ್ತಾ ಇದ್ದೀನಿ, ನಿಜ ಹೇಳ್ತಾ ಇದ್ದೀನಿ. ಅರೆ ಕಸಿಟಲ್ಲ ಜೀವದ ಗಿಡ ಎಲ್ಲಿ ಕೇಳಯ್ಯ? ನೀನು ಯಾವುದೋ ಭ್ರಮೇಲಿ ಇದ್ಬಿಟ್ಟಿದೆಯಾ ಕೇಳಯ್ಯ. ಅರೆ ಎದ್ದೇಳು, ನನ್ನ ತಲೆ ನಾನು ಸಿಕ್ಕಿದ್ದೀನಿ ಕೂತ್ಕೊಳ್ಳೋದಕ್ಕೆ. ಹೋಗು ಹೋಗು. ಸಿಂಗಂ ಸರ್, ಜಟ್ಕ ಸರ್, ಬೇಗ ಬನ್ನಿ. ಸ್ಟ್ಯಾಚು ಓಡಾಕ್ಬಿಟ್ಟಿದೆ. ಬೇಗ ಬನ್ನಿ, ಬೇಗ ಬನ್ನಿ. ಸ್ಟ್ಯಾಚು ಕಾಣೆ ಆಗೋಗ್ಬಿಟ್ಟಿದೆ. ಅಯ್ಯಮ್ಮ, ನಾನು ನನ್ನ 20 ವರ್ಷದ ಅನುಭವದಲ್ಲಿ ನಾನು ಯಾವತ್ತೂ ಈ ತರ ನೋಡೇ ಇಲ್ಲ. ನಿಜ ಹೇಳ್ತಾ ಇದ್ದೇನೆ, ಸ್ಟ್ಯಾಚು ಈಗ ಇರ್ಲಿಲ್ಲ. ಡಾಕ್ಟರ್ ಜಟ್ಕಾ, ಇವರಿಗೆ ತುಂಬಾ ಪವರ್ ಇರೋದು ಸ್ಪೆಕ್ಸ್ ಕೊಡು. ಅನ್ಸುತ್ತೆ ಇವ್ರ ಕಣ್ಣಲ್ಲಿ ತುಂಬಾ ತೊಂದರೆ ಇದೆ ಅಂತ. ಓಯ್, ಅರೆ ಗಸಿಡರಾಮ ತಗೋಪ್ಪ, ಗರ್ಭ ಗರಂ ಚಾಯ್ ಕುಡಿ. ಬೆಳಗಿನ ಸಪ್ನ ನೋಡೋದು ಕಡಿಮೆ ಆಗ್ತದ. ಏನಾಯ್ತು ರಾಮ? ಏನ್ 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 ಅದು ನಂಗೇನಂದ್ರೆ ಅಳೋದಕ್ಕೆ ಹೋಗೋದು ಎಲ್ಲ ನಿಲ್ಸು. ಫಸ್ಟ್ ಹೇಳು ಏನಾಯ್ತು ಅಂತ, ಇಲ್ಲ ಅಂದ್ರೆ ನನಗೆ ಕೋಪ ಬಂದ್ಬಿಡುತ್ತೆ. ಸ್ಟ್ಯಾಚು ನನಗೆ ಚುಡಾಯಿಸ್ತಾ ಇತ್ತು. ಅಲ್ಲಿ ನೋಡಿ.
ಅಯ್ಯಬ್ಬ ಗಸಿಟರಾಮ, ನೀನಲ್ಲಿ ಹೋಗೋದು ಬೇಡ, ಇಲ್ಲೇ ಕುತ್ಕೊಂಡು ಕೆಲಸ ಮಾಡು. ನಡಿ, ಚೇರ್ನ ಸರಿ ಮಾಡು, ಮಂತ್ರಿಗಳು ಬರೋ ಟೈಮ್ ಆಗೋಯ್ತು. ಹೋಗು ಇಲ್ಲಿಂದ, ಬೇಗ ಹೋಗು, ಇಲ್ಲಾಂದ್ರೆ ಸರಿಗಿರಲ್ಲ ನೋಡು. ಮುಂಚೆ ನಾನು ಸಮಸ್ಯೆಯಲ್ಲಿದ್ದೇನೆ, ಹೋಗ್ತಾ ಇರಲಿಲ್ಲ. ಇವತ್ತು ಅಯ್ಯಮ್ಮ, ಸ್ಟ್ಯಾಚು ದಪ್ಪ ಇದ್ದಿದ್ದು ಸಣ್ಣ ಆಗ್ಬಿಟ್ಟಿದೆ. ಈ ವಿಷಯ ನಾನು ಯಾರಿಗಾನ ಹೇಳಿದ್ರೆ ನನ್ನ ತಮಾಷೆ ಆಡ್ಕೊಂಡ್ಬಿಡ್ತಾರೆ, ನನಗೆ ಚಸ್ಮಾ ಹಾಕ್ಬಿಡ್ತಾರೆ. ಅದಕ್ಕೆ ಈ ಸರಿ ಯಾರಿಗೂ ನಾನು ಹೇಳೋದಿಲ್ಲ, ಯಾರಿಗೂ ಹೇಳೋದಿಲ್ಲ. ಇಲ್ಲ ಇಲ್ಲ ಇಲ್ಲ. ಅಯ್ಯೋ ನನ್ ಗೆಳೆಯ ಗಸಿಟರಾಮ, ಏನಯ್ಯ ನೀನ್ ಹೇಳಲ್ಲ ಅಂತ ಹೇಳಿದ್ದು? ಬಟ್ ಬೇಗ ಮೇಲೆ ಅಲ್ಲೋಡು, ಸ್ಟ್ಯಾಚು ದಪ್ಪ ಇದ್ದಿದ್ದು ಸಣ್ಣ ಆಗೋಗ್ಬಿಟ್ಟಿದೆ. ಹೇಳ್ತಾ ಇದ್ದೀನಿ, ತೆಳ್ಳಗಿತ್ತು ತೆಳ್ಳಗಿತ್ತು. ಇದೇನಾಗ್ತಾ ಇದೆ? ನನ್ ಜೊತೆ ಯಾರು ತಮಾಷೆ ಮಾಡ್ತಾ ಇರೋದು? ಓಯ್, ನೀನು ಕೆಲಸದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಡ್ರಾಮಾ ಆಡ್ತಾ ಇದೀಯ ಅನ್ಸುತ್ತೆ. ಓಯ್, ಇಲ್ಲ ಇಲ್ಲ, ನನ್ ಜೊತೆನೆ ಯಾರೋ ಮಾಡ್ತಾ ಇದಾರೆ. ಯಾರದು? ಯಾರು ಮಾಡ್ತಾ ಇರೋದು? ಮಾಮನೆ ಮಾಮನೆ. ಅಯ್ಯೋ ರಾಮ, ನನ್ ಗೆಳೆಯ ನಂಬ್ತೀನಿ ಕಡೆಯ, ಖಂಡಿತ ನಂಬ್ತೀನಿ. ಎತ್ತೋಳೆ ಇದನ್ನ ಹಾಕಳೆಯ, ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಓಕೆ ಮೊಟ ಮೂರ್ತಿ ರೆಡಿ ಆಗೋಯ್ತು ಕಣ. ಈಗ ಟೈಮ್ ನೋಡ್ಕೊಂಡು ಮೂರ್ತಿನ ಅದೇ ಜಾಗದಲ್ಲಿ ನಿಲ್ಲಿಸ್ಬಿಡೋಣ ಕಣ. ಪತ್ಲೋ ಅಲ್ಲೋಡೋ, ತಲೆ ಮೇಲೆ ನಡೀತಾ ಇದೆ. ಎಲ್ಲರೂ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಕಣ. ನೀನು ಅಳ್ಳಾಡ್ಬೇಡ, ಹಂಗೆ ಇರು, ನಾನು ನೋಡಿಸ್ತೀನಿ. ಅಮ್ಮ, ಚಸ್ಮಾ ಇಲ್ದೇನು ಎರಡಿದೆ, ಚಸ್ಮಾ ಹಾಕೊಂಡ್ರು ಎರಡಿದೆ. ಚಿಂಗಂ ಸಾರ್, ಅಲ್ಲಿ ನೋಡಿ, ಎರಡೆರಡು ಸ್ಟ್ಯಾಚು. ಎರಡಿತ್ತು. ಚಸ್ಮಾ ಹಾಕೊಂಡ್ರು ಎರಡು, ಹಾಕ್ದಿದ್ರು ಎರಡಿತ್ತು. ನಿಜ ಹೇಳ್ತಾ ಇದ್ದೀನಿ, ಎರಡಿತ್ತು. ನನ್ನ ಮಾತು ಯಾಕೆ ಯಾರು ನಂಬ್ತಿಲ್ಲ? ಗಸಿಟರಾಮ್, ನಿನ್ಗೆ ಒಳ್ಳೆ ಗಾಳಿದು ಅವಶ್ಯಕತೆ ಇದೆ. ತಗೋ. ಮಮ್ಮನಿ, ಕಾಪಾಡು. ನಾನು ನಿಜ ಹೇಳ್ತಾ ಇದ್ದೀನಿ, ಎರಡಿತ್ತು. ನಿಜ. ಅಯ್ಯಬ್ಬ, ಪೂರ್ತಿ ಸ್ಟೇಜ್ನೇ ಬೀಳ್ಸಾಕ್ಬಿಟ್ಟ. ಬೇಗ ಎದ್ಬಿಟ್ಟು ಸರಿ ಮಾಡು, ಬೇಗ 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 ಸರಿ ಮಾಡು. ಯಾರಾದ್ರೂ ಹೆಲ್ಪ್ ಮಾಡಿ. ಅರೆ ಮೆನ್ಷನ್ ನಾಟ್. ಮಾಮನಿ, ಸ್ಟ್ಯಾಚು ಇಲ್ಲಿಗೆ ಬಂದ್ಬಿಟ್ಟಿದೆ. ಅಲ್ಲಲ್ಲಿದ್ದ ಸ್ಟ್ಯಾಚು, ಅಲ್ಲೋಡು ಸ್ಟ್ಯಾಚು ಆ ಜಾಗದಲ್ಲೇ ಇದೆ. ನಿನ್ಗೆಲ್ಲೋ ತಲೆ ಕೆಟ್ಟುಬಿಟ್ಟಿದೆ. ಜಾಗ್ಸಿ ಜಟ್ಗ, ಅವ್ರಿಗೆ ತಕ್ಕ ಬಂದೋಬಸ್ತ್ ಮಾಡ್ಬಿಡಿ. ಅವ್ರ ಕಣ್ಣಿಗೆ ಏನೋ ಮೇಜರ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಯ್ಯೋ ಗಸಿಟರ ಕ್ಯೂಟ್ಗಳ, ಇದನ್ನ ಹಾಕೊಂಬಿಡಿಯ ಬೇಗ. ಈಗ ನಿನ್ಗೆಲ್ಲ ಕರೆಕ್ಟ್ ಆಗಿ ಕಾಣಿಸುತ್ತಯ್ಯ. ಈಗ ಮಂತ್ರಿಗಳು ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡ್ತಾರೆ. ಸಾರಿ. ಬಲ್ಲೆ ಈ ಸ್ಟ್ಯಾಚು ನೀವೇ ಹೊಡೆದಾಕ್ಬಿಟ್ರಿ, ನೀವೇ ಹೊಡೆದ್ ಬೀಳಿಸ್ಬಿಟ್ರಿ. ಇದನ್ನ ತಾವೇ ರಿಪೇರಿ ಮಾಡ್ಬೇಕೀಗ. ಓಕೆ, ನಾನೇ ರೀಪ್ಲೇಸ್ ಮಾಡ್ತೀನಿ ಇದನ್ನ. ಆದ್ರೆ ನೀವ್ ಯಾಕೆ ಹೀಗೆ ಬೆಳ್ಳಗೆ ಬೂದ್ ಆಗಿದ್ದೀರಾ? ಅಯ್ಯೋ, ಅದೊಂದು ದೊಡ್ಡ ಕತೆ ಸರ್, ಒಂದಿನ ತಮಗೆ ಹೇಳ್ತೀನಿ. ಈಗಲೇ ಹೇಳಿ ಮುಗಿಸ್ಬಿಡ ಮಟ್ಟ. ಸಾರಿ ಸರ್, ಈ ಸ್ಟ್ಯಾಚ್ಯೂನ ಮೊದಲೇ ನಾವು ಹೊಡೆದಾಕ್ಬಿಟ್ಟಿದ್ವಿ ಸರ್. ಅದಕ್ಕೆ ನಾನು ಅದನ್ನ ಜೋಡಿಸ್ತಾ ಇದ್ವಿ ಸರ್. ಇದಕ್ಕೋಸ್ಕರ ನಾವು ಬಿಳಿಯಾಗಿ ಕಾಣಿಸ್ತಾ ಇದ್ವಿ. ಮೋಟು ಬಿಳಿ ಪೌಡರ್ ಹಾಕೊಂಡು ಸ್ಟ್ಯಾಚ್ಯೂ ತರ ನಿಂತ್ಕೊಂಡ್ಬಿಟ್ಟಿದೆ ಸರ್. ಪಾಪ ಗಸಿಟರಾಮ ಬೇರೆ ಏನು ನೋಡಿಲ್ಲ ಸರ್. ಪಾಪ ಅವನು ನಿಜಾನೇ ಹೇಳ್ತಾ ಇದ್ದೆ ಸರ್. ಅವನು ಮೋಟುನೇ ನೋಡ್ತಾ ಇದ್ದಿದ್ದು ಸರ್. ಸಾರಿ ಗಸಿಟರಾಮ್, ಆ ಬೈನಾಕುಲ ಎಸ್ದು ಬಿಡು.
ನಾವು ಸ್ಟ್ಯಾಚ್ಯೂನ ಮತ್ತೆ ಸರಿ ಮಾಡ್ಬಿಡೋಣ, ಬೇಗ ರೆಡಿ ಮಾಡ್ಬಿಡೋಣ. ಹಗಲು ರಾತ್ರಿ ಕಷ್ಟ ಪಡ್ಬೇಕಾಗುತ್ತೆ. 1 ಕೋಟಿ ಖರ್ಚಾದ ಪರವಾಗಿಲ್ಲ, ಬೇಗ ಸ್ಟ್ಯಾಚ್ಯೂ ರೆಡಿ ಮಾಡ್ಬಿಡೋಣ ಸರ್. ಹಾ, ನನಗೆ ನಿಮ್ಮ ನಿಯತ್ತು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಸ್ಟ್ಯಾಚು ಹೊಡೆದು ಹಾಗೆ ಹೋಗ್ತಾ ಇದ್ರು. ಆದ್ರೆ ನೀವು ಸ್ಟ್ಯಾಚುನ ಜೋಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಅದನ್ನು ಎಲ್ಲರ ಮುಂದೆನೂ ಕ್ಷಮೆ ಕೇಳ್ತಾ ಇದ್ದೀರಾ. ನೀವು ಯಾರು ಚಿಂತೆ ಮಾಡಬೇಡಿ, ನಾನ್ ಬೇರೆ ಸ್ಟ್ಯಾಚು ಮಾಡಿಸ್ಕೊಡ್ತೀನಿ. ನಮಗೆ ನಿಮ್ಮಂತ ಒಳ್ಳೆ ಮನುಷ್ಯ ಮೇಲೆ ತುಂಬಾ ತುಂಬಾ ನಂಬಿಕೆ ಇದೆ. ಇವಾಗ ಸ್ವಲ್ಪ ದಿನ ನೀನೇ ಇದನ್ನ ಹಾಕೋ. Watch India's largest kids library only on Geo Hotstar. Download the app now.